ಒಂದೊಂದು ಸಮುದಾಯದಲ್ಲಿ ಒಂದೊಂದು ರೀತಿಯಾಗಿ ಅಂತ್ಯಕ್ರಿಯೆ ಮಾಡ್ತಾರೆ, ಹೂಳ್ತಾರೆ. ಇಲ್ಲ ಅಂತಂದರೆ ಆಕಾಶ ಅನ್ನುವಂಥ ಒಂದು ಅಂತ್ಯಕ್ರಿಯೆಯ ಬಗ್ಗೆ ಕೂಡ ಅವರು ತಿಳಿಸ್ಕೊಟ್ರು. ಅಂದರೆ ರತನ್ ಟಾಟಾ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಚಾಲ್ತಿಯಲ್ಲಿ ಬಂತಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಅಂದರೆ ಪ್ರಾಣಿಗಳಿಗೆ ಆಹಾರ ಆಗೋದು, ಹೀಗೆ ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಎಸ್ ಎಂ ಕೃಷ್ಣ ಅವರ ಕುಟುಂಬಸ್ಥರು ಹೇಳಿರೋ ಪ್ರಕಾರ ಇಲ್ಲಿ ದಹನ ಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಒಟ್ಟು 15 ಜನ ವೈದಿಕರ ತಂಡ ಈ ವಿಧಿವಿಧಾನಗಳನ್ನು ನೆರವೇರಿಸಿಕೊಡುತ್ತೆ. ಈಗಾಗಲೇ ಅಂತ್ಯಕ್ರಿಯೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕೂಡ ತಂದಿದ್ದಾರೆ. 50 kg ತುಪ್ಪ, 1000 kg ಶ್ರೀಗಂಧದ ತುಂಡುಗಳು, ಅದೇ ರೀತಿಯಾಗಿ ವಿವಿಧ ರೀತಿಯ ಕಟ್ಟಿಗೆಗಳನ್ನು ಬಳಸಿಕೊಂಡು ಚಿತೆಯನ್ನು ನಿರ್ಮಾಣ ಮಾಡ್ತಾರೆ. ಅಗ್ನಿ ಸ್ಪರ್ಶಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು, ವಿಧಿವಿಧಾನಗಳು ಅದೆಲ್ಲದಕ್ಕೂ ಕೂಡ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ಅಂತಿಮ ಯಾತ್ರೆ ಕೂಡ ಸಾಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸೋಮನಹಳ್ಳಿಯನ್ನ ಕೂಡ ತಪ್ಪಾಗಲಾರದು. ಹೀಗೆ ಎಸ್ ಎಂ ಕೃಷ್ಣ ಅವರು ಬೆಳೆಸಿದ ಸಾಕಷ್ಟು ಜನ ರಾಜಕಾರಣಿಗಳಲ್ಲಿ ಅವರ ಜೊತೆ ಅನುಯಾಯಿಗಳ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಇದ್ರು. ಅದರಲ್ಲೂ ಕೂಡ ಕುಮಾರಿ ಮಲ್ಲಾಜಮ್ಮ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಅವರು ಕೂಡ ಎಸ್ ಎಂ ಕೃಷ್ಣ ಅವರ ಒಡನಾಡಿಯಾಗಿದ್ದಂಥವ್ರು, ಜೊತೆಗೆ ಅನುಯಾಯಿ ಆಗಿರ್ತಕ್ಕಂಥವ್ರು. ಅವರೀಗ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಮೇಡಮ್, ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮ ಒಡನಿಲ್ಲ, ಏನು ಹೇಳ್ತೀರಾ ಮೇಡಮ್? ನಿಜವಾಗೂ ಭಾಳ ದುಃಖದ ಸಂಗತಿ. ನೀವು ಕೇಳಿದಕ್ಕೆ ಇನ್ನೇನು ಮಾತಾಡಬೇಕು ಅಂತಲೂ ಕೂಡ ನನಗೆ ಇದಾಗ್ತಾ ಇದೆ. ಅತ್ಯಂತ ಮುತ್ಸದಿ ರಾಜಕಾರಣಿ, ಸೌಮ್ಯವಾದಿ, ಭಾಳ ಸಜ್ಜನಿಕೆ ರಾಜಕಾರಣ ಮಾಡಿದವರು, ಮಿತಭಾಷಿತವಾಗಿ ಯಾರಿಗೂ ಒಬ್ಬ ಸಣ್ಣ ಕಾರ್ಯಕರ್ತರಿಗೆ ಅಲ್ಲಿ ಅವರ ಸ್ಥಾನಮಾನ ಏನೇ ಇದ್ರೂ ಯಾರಿಗೂ ನೋವಾಗೋ ರೀತಿ ನಡ್ಕೊಂಡವ್ರು ಅವರಲ್ಲ. ನಾನು ಕೃಷ್ಣ ಅವರ ಬೆಂಬಲದಿಂದ ಬೆಳೆದಂಥ ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಬೆಳೆದಂಥ ದಲಿತ ಹೆಣ್ಮಗಳು ನನಗೆ ಹೆಚ್ಚು ಸಹಕಾರ ಕೊಟ್ಟು ಒಂದು ತಂದೆ ಜಾಗದಲ್ಲಿದ್ದು ನಮ್ಮ ರಾಜಕೀಯ ಬೆಳವಣಿಗೆಗೆ ಸಾಕಷ್ಟು ಬೆಂಬಲ ಕೊಟ್ಟವರು ಎಸ್ ಎಂ ಕೃಷ್ಣ ಅವರು. ಮತ್ತು ಅವರ ಅವಧಿನಲ್ಲಿ ನಾನು 89ರಲ್ಲಿ ಶಾಸಕಿಯಾಗಿ ಮಳವಳ್ಳಿ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದೆ. ಆ ಸಂದರ್ಭದಲ್ಲಿ ಅವರು ಸ್ಪೀಕರ್ ಆಗಿದ್ದರು. ನಮಗೆ ಸದನದ ಒಳಗಡೆ ಯಾವ ರೀತಿ ನಡ್ಕೋಬೇಕು, ನಾವು ಆಡಳಿತ ಪಕ್ಷದಲ್ಲಿದ್ದವರು ಯಾವ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಒತ್ತಡ ಕೊಡಲಿಕ್ಕೆ ಅವರ ಸಂಪೂರ್ಣ ಸಹಕಾರದಿಂದ ನಾನು ನಮ್ಮ ಅಂದಿನ ಕಾಲದಲ್ಲಿ ನನ್ನ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು. ಮತ್ತು ಜಿಲ್ಲೆಯಲ್ಲಿ ಅನೇಕ ಜನ ಕೃಷ್ಣ ಅವರ ಬೆಂಬಲದಿಂದ ರಾಜಕೀಯವಾಗಿ ಗುರುತಿಸಿಕೊಂಡು ಅತ್ಯಂತ ಉನ್ನತ ಸ್ಥಾನಮಾನಕ್ಕೇರಿರ್ತಕ್ಕಂಥದ್ದು ಎಲ್ಲ ಗೊತ್ತಿದೆ. ಇವತ್ತು ಜಿಲ್ಲೆ ಅವರನ್ನು ನಾವು ಕಳ್ಕೊಂಡು ಜಿಲ್ಲೆ ಬಡವಾಗಿದೆ, ಜಿಲ್ಲೆ ಅನಾಥವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇನ್ನು ಮತ್ತೆ ಅಂಥ ಮಹಾನ್ ನಾಯಕನ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗೂ ನಮ್ಮ ಜಿಲ್ಲೆ ಭಾಳ ಅನಾಥ ಪ್ರಜ್ಞೆಯಿಂದ ನಾವು ಮುಂದಿನ ಬದುಕನ್ನು ಸಾಗಿಸ್ಬೇಕಾಗಿದೆ. ಅಂಥ ಮಹಾನ್ ನಾಯಕ ಎಂಥ ಸ್ಥಾನಮಾನಕ್ಕೆ ಹೋದ್ರೂ ಯಾರಿಗೂ ನೋವಾಗದಂಗೆ, ಗರ್ವ ತೋರಿಸ್ದಂಗೆ ಆಡಳಿತದಲ್ಲಿ ಒಂದು ಆದರ್ಶ ಇಟ್ಕೊಂಡು ಆದರ್ಶಪ್ರಾಯರಾಗಿ ಈ ಥರ ಮುಂದಿನ ಪೀಳಿಗೆಗೆ ಅವರು ಆದರ್ಶವಾಗಿ ಉಳಿದ್ರೆ ವಿನ ಅವರು ಯಾವತ್ತೂ ಕೂಡ ಒಂದು ಇದಾಗಿ ಒಂದು ಗುಂಪಿನಲ್ಲಿ ಒಂದು ವ್ಯತ್ಯಾಸದಿಂದ ಅವರು ನಡ್ಕೊಂಡವರಲ್ಲ. ಹಾಗಾಗಿ ಅವರಿಗೆ ನಾನು ನಿಜವಾಗ್ಲೂ ಇಂಥ ಒಂದು ಸಂದರ್ಭದಲ್ಲಿ ನಾನು ಸಂತಾಪ ವ್ಯಕ್ತಪಡಿಸ್ತಾ, ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ, ಅಪಾರವಾದಂಥ ಅವರ ಬೆಂಬಲಿಗರಿಗೆಲ್ಲ ಈ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದಿಷ್ಟು ಕುಮಾರಿ ಮಲ್ಲಾಜಮ್ಮ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ. ಎಸ್ ಎಂ ಕೃಷ್ಣ ಅವರ ಬಗ್ಗೆ ಅವರ ಸಂಬಂಧಿಕರಿರ್ಬೋದು, ಸಹೋದರಿಯರಿರ್ಬೋದು, ಅಥವಾ ಅವರ ಊರಿನವರು, ಅಕ್ಕಪಕ್ಕದ ಗ್ರಾಮದವರು ಎಲ್ಲರೂ ಕೂಡ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರು ಸೌಮ್ಯ ಸ್ವಭಾವದವರಾಗಿದ್ದರು, ಸಹಾಯಕ್ಕೆ ಯಾವತ್ತೂ ಕೂಡ ಹಿಂದೆ ಸರಿತಾ ಇರಲಿಲ್ಲ. ಏನಾದರೂ ಸಮಸ್ಯೆ ಇದೆ ಅಂದರೆ ಅವರ ಯಾವಾಗಲೂ ಸಹಾಯ ಹಸ್ತವನ್ನು ಚಾಚ್ತಾ ಇದ್ರು ಅಂತ, ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡೋದ್ರಲ್ಲಿ ಮುಂದೆ ಇರ್ತಾ ಇದ್ರು ಅಂತ. ಅವರ ತಂದೆ ತಾಯಿಗೆ ಬಹಳ ಅಚ್ಚುಮೆಚ್ಚಿನ ಮಗ ಆಗಿದ್ದರು ಎಸ್ ಎಂ ಕೃಷ್ಣ ಅವರು. ಅಂದರೆ ಇವರು 6ನೇ ಮಗ ಆಗಿ ಜನಿಸಿದ್ದು. ಅವರ ತಂದೆ ತಾಯಿಗೆ ಒಟ್ಟು 10 ಜನ ಮಕ್ಕಳು, ಅದರಲ್ಲಿ 2 ಜನ ಗಂಡು ಮಕ್ಕಳು ಸಾವನ್ನಪ್ಪಿರ್ತಾರೆ ಹುಟ್ಟಿದ ತಕ್ಷಣವೇ. ಅದಾದ ಬಳಿಕ 6ನೇವರಾಗಿ ಇವರು ಹುಟ್ಟೋದಕ್ಕೂ ಮುಂಚೆ ಹರಕೆ ಹೊತ್ತಿದ್ರಂತೆ.
ಹರಕೆಯ ಬಳಿಕನೇ ಇವರು ಜನನ ಆಗಿದ್ದು, ಆರೋಗ್ಯಯುತವಾಗಿ ಬೆಳೆದಿದ್ದು ಅನ್ನೋದು ಅವರ ತಂದೆ ತಾಯಿಯ ಅಭಿಪ್ರಾಯ ಆಗಿತ್ತು. ಅಂದರೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹರಕೆ ಹೊತ್ತಂಥ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರ ಜನನ ಆಗಿದ್ದು. ಅಂದರೆ ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿದ್ರು ಕೂಡ ಜನಸೇವೆಗೆ ಅಂತ ಇಳಿದಂತಹ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ ಅವರಾಗಿದ್ದರು. ಅವರು ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಹತ್ರ 100 ಎಕರೆ ಜಮೀನಿತ್ತಂತೆ. ಆದರೆ ಈ ರಾಜಕಾರಣ, CM, ಮಂತ್ರಿ ಇದೆಲ್ಲ ಆದ ಬಳಿಕ ಅವ್ರ ಹತ್ರ 1 ಎಕರೆ ಜಮೀನು ಕೂಡ ಇರಲಿಲ್ಲ. ಚುನಾವಣೆ ಇರ್ಬೋದು, ಇತರೆ ಕಾರಣ ಅದೆಲ್ಲದಕ್ಕೂ ಕೂಡ ಮಾರಾಟ ಮಾಡಿ ಕೊನೆಗೆ ಅವ್ರ ಹತ್ರ ಯಾವ ಜಮೀನು ಉಳಿಲಿಲ್ಲ ಅಂತೇಳಿ ಅವರ ಪತ್ನಿ ಕೂಡ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಚುನಾವಣೆ ಪ್ರಚಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವೆಚ್ಚಗಳಿಗೋಸ್ಕರ ಜಮೀನು ಮಾರಿರೋದಿರ್ಬೋದು, ಬೇರೆ ಕಾರಣಗಳಿರ್ಬೋದು, ಇಲ್ಲ ಅಂತ ಅಂದರೆ ಜಮೀನು ಉಳ್ಕೊಳ್ಳಿಲ್ಲ ಅಂತ. ಇನ್ನು ಅವರು CM ಆದಂಥ ಸಂದರ್ಭದಲ್ಲಿ ರಾಜ್ಯದ ಬಜೆಟ್ಟು 13,000 ಕೋಟಿ ಇತ್ತು. ಬಟ್ ಅವರು ಅಧಿಕಾರದಿಂದ ಕೆಳಗಿಳಿಯುವಂಥ ಸಂದರ್ಭದಲ್ಲಿ 34,000